Hello friends, once again welcome back to my channel. Today we are going to explain and solve the 8th standard new textbook which is provided by the NCERT. The first chapter name is A Square and the Cube. This is the continuation part. In the previous video we have already discussed about how the square numbers are generated and about the square numbers and the properties of the perfect squares. Okay, now it's turn to explain perfect squares and the odd number, which is in the page number 5. Okay friends, ನಾವು ಇಲ್ಲಿಯವರೆಗೆ ನಾವು 8ನೇ ತರಗತಿಯ ಏನು NCERT ಇಂದ ಬಂದಿರುವಂತಹ ಹೊಸ ಟೆಕ್ಸ್ಟ್ ಬುಕ್ಕಲ್ಲಿ ವರ್ಗ ಮತ್ತು ಘನ ಈ ಪಾಠಕ್ಕೆ ಸಂಬಂಧಿಸಿದಂತೆ ವರ್ಗ ಸಂಖ್ಯೆಗಳು ಅಂದ್ರೇನು ಮತ್ತು ಅದರ ಪ್ರಾಪರ್ಟೀಸ್ ಗುಣಲಕ್ಷಣಗಳು ಯಾವುದ್ಯಾವುದು ಅಂತ ಹೇಳಿಬಿಟ್ಟು ಎಕ್ಸ್ಪ್ಲೇನ್ ನೋಡಿದ್ವಿ ನಾವು. ಸೊ ಬನ್ನಿ, ಈ ಒಂದು ವಿಡಿಯೋದಲ್ಲಿ ನಾವು ಪರ್ಫೆಕ್ಟ್ ಸ್ಕ್ವೇರ್ಸ್ ಅಂತಂದರೆ ಪೂರ್ಣ ವರ್ಗಗಳು ಮತ್ತು ಬೆಸ ಸಂಖ್ಯೆಗಳಿಗೆ ಏನು ಸಂಬಂಧ ಇದೆ ಅಂತ ಹೇಳಿಬಿಟ್ಟು ನೋಡೋಣ. ಸೊ ಬನ್ನಿ ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಿಮಗೆಲ್ಲರಿಗೂ ನನ್ನ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾನು ಈ ಒಂದು 8th ಸ್ಟ್ಯಾಂಡರ್ಡಿಂದು ಆಲ್ರೆಡಿ ಈ ಒಂದು 2 ವೀಡಿಯೋಸನ್ನು ಹಾಕಿದ್ದೀನಿ. ಬಹಳಷ್ಟು ಜನ ಅದನ್ನು ಇಷ್ಟಪಟ್ಟಿದ್ದಾರೆ ಮತ್ತು ಬಹಳಷ್ಟು ಜನ ನನ್ನ ಒಂದು ಎಕ್ಸ್ಪ್ಲನೇಷನ್ ಮೆಥಡನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಇದೇ ರೀತಿ ನಿಮ್ಮ ಅಪ್ರಿಸಿಯೇಷನ್, ಪ್ರೀತಿ, ಹಾರೈಕೆ ನನ್ನ ಮೇಲಿರಲಿ. ಮುಂದಿನ ನನ್ನ ವೀಡಿಯೋಸ್ ಮಾಡೋದಕ್ಕೆ ನನಗೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್. Perfect squares and the odd numbers. Let us explore the differences between consecutive squares. What do you notice? ಅಂತಂದರೆ ಎರಡು ಕ್ರಮಾನುಗತ ವರ್ಗಗಳ ನಡುವಿನ ವ್ಯತ್ಯಾಸವನ್ನು ನಾವು ಪತ್ತೆ ಹಚ್ಚೋಣ. ನೀವು ಏನನ್ನು ಗಮನಿಸ್ತೀರಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಕ್ರಮಾನುಗತ ವರ್ಗ ಸಂಖ್ಯೆಗಳು, ವರ್ಗ ಅಂತಂದರೆ ಏನಪ್ಪ ಅಂತಂದರೆ, ಸೊ ನಮಗೆ ಗೊತ್ತಿದೆ ಯಾವುದ್ಯಾವುದಪ್ಪ ಅಂತಂದರೆ 1, 4 ವರ್ಗ ಸಂಖ್ಯೆಗಳಲ್ವಾ. ಸೊ 9, 2 2 4, 3 3 9, 16, 25, 36 ಇದೇ ರೀತಿ ಕಂಟಿನ್ಯೂ. ಇದನ್ನು ನಾವು ಕಾನ್ಸಿಕ್ಯೂಟಿವ್ ಸ್ಕ್ವೇರ್ಸ್ ಅಂತ ಹೇಳ್ತೀವಿ ಅಲ್ವಾ. ಸೊ ಹಾಗಾಗಿಬಿಟ್ಟು ಇಲ್ಲೇನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ವಾಟ್ ಡು ಯು ನೋಟಿಸ್ ಅಂತ ಅಂದರೆ ಇಲ್ಲಿ ನೋಡಬಹುದು. ಇಲ್ಲಿ ನಿಮಗೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. 4 - 1 ಈಸ್ ಈಕ್ವಲ್ ಟು 3. ಅದೇ 9 - 4 ಈಸ್ 5. 9 - 4 ಈಸ್ ಈಕ್ವಲ್ ಟು 5. Then 16 - 9 is equal to 16 - 9 is 7. Then 25 - 16 is equal to 25 - 16 is equal to 9. ಓಕೆ, ನೆಕ್ಸ್ಟ್ ಅದೇ ರೀತಿ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ 36 - 25 is equal to ಡೆಫಿನೆಟ್ಲಿ 11. ಓಕೆ, ಅದೇ ರೀತಿ ಕಂಟಿನ್ಯೂ ಮಾಡ್ತಾ ನೀವು ನೋಡಬಹುದು ಇಲ್ಲಿ ಒಂದು ಪ್ಯಾಟರ್ನ್ ಸಿಗ್ತಾ ಇದೆ. ಅದು ಏನಪ್ಪ ಅಂತ ಅಂದರೆ 3, 5, 7, 9, 11 ಆರ್ ದ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಅಲ್ವಾ. ಸಿ ಇಫ್ ದಿಸ್ ಪ್ಯಾಟರ್ನ್ ಕಂಟಿನ್ಯೂಸ್ ಫಾರ್ ದ ನೆಕ್ಸ್ಟ್ ಫ್ಯೂ ಸ್ಕ್ವೇರ್ ನಂಬರ್ಸ್. ಫ್ರಮ್ ದಿಸ್ ವಿ ಅಬ್ಸರ್ವ್ ದಟ್ adding consecutive odd number starting from 1 gives consecutive square numbers as shown below. ಅಂತಂದ್ರೆ ಏನಪ್ಪ ಅಂತಂದರೆ, ನಾವು 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡಿಸೋದ್ರಿಂದ ಕೆಳಗೆ ತೋರಿಸುವಂತೆ ಕ್ರಮಾನುಗತ ವರ್ಗ ಸಂಖ್ಯೆಗಳನ್ನು ಪಡಿತೇವೆ ಅಂತ ಹೇಳಿಬಿಟ್ಟು. ಹೇಗಪ್ಪ ಅಂತ ಅಂದರೆ ನೀವು ನೋಡಬಹುದು 1 = 1. ಓಕೆ, ಅದ್ರ ಜೊತೆಗೆ ಯಾವುದು ಆ್ಯಡ್ ಮಾಡ್ತಾ ಇಲ್ಲ ನಾವು. ನೆಕ್ಸ್ಟ್ 1 ಜೊತೆಗೆ ನೆಕ್ಸ್ಟ್ ಬೆಸ ಸಂಖ್ಯೆ ಕ್ರಮಾನುಗತ ಬೆಸ ಸಂಖ್ಯೆ ಆಗಿರ್ಬೋದು. 1 ಜೊತೆಗೆ ನಾನು 5 ಸೇರಿಸ್ತೀನಿ ಅಂತ ಹೇಳಿಬಿಟ್ಟು ಹೋಗಬೇಡಿ. ಕ್ರಮಾನುಗತ ಕಾನ್ಸಿಕ್ಯೂಟಿವ್ ಆಗಿರಬಹುದು. ನೆಕ್ಸ್ಟ್ ನಮಗೆ ಗೊತ್ತುಂಟು ವರ್ಗ ಸಂಖ್ಯೆಗಳು ಆಡ್ ನಂಬರ್ಸ್ ಯಾವುದ್ಯಾವುದಿದೆ. 1 ಇದೆ, 3 ಇದೆ, 5 ಇದೆ, 7, 9, 11, 13 ಇದೇ ರೀತಿ. ಇದನ್ನು ನಾವು ಬೆಸ ಸಂಖ್ಯೆಗಳು ಆಡ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು ಆ್ಯಡ್ ಮಾಡ್ಕೊಂಡು ಹೋಗೋಣ, ನೋಡೋಣ. ಆ್ಯಡ್ ಮಾಡಿಕೊಂಡು ಫಸ್ಟು 1 = 1 ಅಲ್ವಾ. ನೆಕ್ಸ್ಟ್ 1 ಜೊತೆಗೆ 3 ಆ್ಯಡ್ ಮಾಡ್ತೀನಿ. ಸೊ ಎಷ್ಟಾಯಿತು? 1 + 3 = 4. ದೆನ್ 1 ಜೊತೆಗೆ 3 ಆಗಿತ್ತು, ಅದರ ಜೊತೆಗೆ ಒಂದೊಂದೇ ಆ್ಯಡ್ ಮಾಡ್ಕೊಂಡು ಹೋಗೋಣ. ಒಂದೊಂದೇ ನಂಬರನ್ನು ಆ್ಯಡ್ ಮಾಡ್ಕೊಂಡು ಹೋಗೋಣ. 1 + 3 = 4, 4 + 5 = 9. ದೆನ್ ನೆಕ್ಸ್ಟ್ ನಂಬರ್ 1 + 3 + 5 + 7 = 16. ಅಗೇನ್ 1 + 3 + 5 + 7 + 9 ಕಾನ್ಸಿಕ್ಯೂಟಿವ್ ಆಡ್ ನಂಬರನ್ನು ತೊಗೊಳ್ತಾ ಇರೋದು. ಸೊ ದಿಸ್ ಇಸ್ 25. ಇಲ್ಲೇ ನೀವು ನೋಡಬಹುದು, ಇದು ಗೊತ್ತು 1 ಸ್ಕ್ವೇರ್
ಇದು 2ರ ಸ್ಕ್ವೇರ್, ಇದು 3ರ ಸ್ಕ್ವೇರ್, ದೆನ್ ಇದು 4ರ ಸ್ಕ್ವೇರ್, ಇದು 5ರ ಸ್ಕ್ವೇರ್ ಅಲ್ವಾ. 5 ಸ್ಕ್ವೇರ್ ಇಸ್ ಟು 25 ಹಾಗೆ ಬಂತು. ಸೊ ಅದನ್ನೇ ಇಲ್ಲಿ ತೋರಿಸ್ತಾ ನೆಕ್ಸ್ಟ್ ಕಾನ್ಸೆಪ್ಟನ್ನು ಹೇಳಿದ್ದಾರೆ. ಏನು, ಡು ಯು ರಿಮೆಂಬರ್ ದಿಸ್ ಪ್ಯಾಟರ್ನ್ ಫ್ರಮ್ ದ ಗ್ರೇಡ್ 6? ನಿಮಗೆ 6ನೇ ತರಗತಿಯಲ್ಲಿ ಈ ವಿನ್ಯಾಸವನ್ನು ಕಲಿಸಿದ್ದಾರೆ. ಎಸ್, 6ನೇ ತರಗತಿ ಲಾಸ್ಟ್ ಇಯರು ನಮಗೆ ಒಂದು ಹೊಸದಾಗಿ ಟೆಕ್ಸ್ಟ್ ಬುಕ್ ಬಂತು, ಹೊಸ ಸಿಲೆಬಸ್. ದಟ್ ಇಸ್ ಆಲ್ಸೋ ಪ್ರೊವೈಡೆಡ್ ಬೈ ದ NCERT ಓನ್ಲಿ. NCERTಯಿಂದ ನಮಗೆ ಕೊಟ್ಟಿದ್ರಲ್ಲ, ಅದರೊಳಗಡೆ ಇದು ನೆನಪಿದೆಯಲ್ವ ನಮಗೆ ಈ ಪ್ಯಾಟರ್ನ್ ಏನಂತ ಹೇಳಿಬಿಟ್ಟು, ದ ಪಿಕ್ಚರ್ ಬಿಲೋ ಎಕ್ಸ್ಪ್ಲೇನ್ಸ್ ವೈ ಈಚ್ ಕಾನ್ಸಿಕ್ಯೂಟಿವ್ ಇನ್ವರ್ಟೆಡ್ ಎಲ್ ಗಿವ್ಸ್ ದ ನೆಕ್ಸ್ಟ್ ಆಡ್ ನಂಬರ್ ಅಲ್ವಾ. ಏನಪ್ಪ ಅಂತ ಹೇಳ್ತಿದ್ದಾನೆ ಅಂತಂದರೆ, ಇಲ್ಲಿ ತಲೆ ಕೆಳಗಾದ ಎಲ್ ಅಂತಂದರೆ ಈ ಶೇಪ್. ಓಕೆ, ತಲೆ ಕೆಳಗಾದ ಎಲ್ ಇದೆಯಲ್ಲ, ಅದು ನಂತರದ ಮುಂದಿನ ಬೆಸ ಸಂಖ್ಯೆಯನ್ನು ಏಕೆ ನೀಡುತ್ತೆ ಅನ್ನೋದನ್ನು ವಿವರಿಸುತ್ತೆ. ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಅಂದರೆ, ಇಲ್ಲಿ ನೋಡಬಹುದು ನೀವು, ಇಲ್ಲಿ 4 ಡಾಟ್ಸ್ ಹಾಕಿದ್ದಾರೆ. 1 ಇದು 3 ಕಂಟಿನ್ಯೂ ಆಯಿತು. 1 + 3 = 4. ಈ 3ಯನ್ನು ಇಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ಇನ್ವರ್ಟೆಡ್ ಎಲ್, ದೇ ಶೋನ್ ಲೈಕ್ ಇನ್ವರ್ಟೆಡ್ ಎಲ್. ಓಕೆ, ನೆಕ್ಸ್ಟ್ ಬರೋಣ. 1 + 3 + 5, 5ಅನ್ನು ಮತ್ತೆ ಹೊಡೆದ್ಬಿಟ್ಟು 3 + 2. ಆಲ್ರೆಡಿ ಈ ಒಂದು ಬಾಕ್ಸ್ ಇದೆಯಲ್ವಾ, ಅದು ನಮಗೆ ಇಲ್ಲಿ ಕೊಟ್ಟಿದೆ, ಅಂದರೆ ಇದು 4 ಅಂತ. ಓಕೆ 4, ಅದಕ್ಕೆ 5ಅನ್ನು ಆ್ಯಡ್ ಮಾಡಿದ್ದಾರೆ. ಸೊ ಅದರ ಒಂದು ನೆಕ್ಸ್ಟ್ ಸಂಕ್ಷಿಪ್ತ ರೂಪ ಇಲ್ಲಿದೆ ನೋಡ್ರಿ, 1 + 3 + 5. ಇದು ಹೇಗೆ ಬಂತು ಅಂತ ಹೇಳ್ಬಿಟ್ಟು ತೋರಿಸಿರೋದಷ್ಟೇ. 1 + 3 + 5, ಇಲ್ಲೂ ಸಹ ಇನ್ವರ್ಟೆಡ್ ಎಲ್ಲಿದೆ. ನೆಕ್ಸ್ಟು 1 + 3 + 5, ಈ ಫುಲ್ ಚಿತ್ರ ಇಲ್ಲಿವರೆಗೆ ಬಂದಿದೆ. ಓಕೆ, ಈ ಚಿತ್ರ ಇಲ್ಲಿವರೆಗೂ ತೊಗೊಂಡಿದ್ದಾರೆ. ಅದಾದಮೇಲೆ ನೆಕ್ಸ್ಟು 5 + 2ಅನ್ನು ಇಲ್ಲಿ ಕಂಟಿನ್ಯೂ ಆಗಿ ತೋರಿಸಿದ್ದಾರೆ ನೋಡಿ. ಸೊ 5 + 2 ಯಾವ ರೀತಿಯಾಗಿ ಬಂತು ಅಂತ ಅಂದರೆ, ಸೊ 1 + 3 + 5 + 7. Okay, next we see that the sum of the first n odd number is n square. Alternatively, every square is the sum of successive odd numbers starting from the 1. ಎಸ್, ಮೊದಲ n ಬೆಸ ಸಂಖ್ಯೆಗಳ ಮೊತ್ತ n ಅಂತ ಹೇಳಿಬಿಟ್ಟು ನಾವು ಪರಿಗಣಿಸ್ತೇವೆ ಅಂತ ಅಂದರೆ, ಇದಕ್ಕೆ ಪರ್ಯಾಯವಾಗಿ ಪ್ರತಿಯೊಂದು ವರ್ಗವು 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವಾಗಿದೆ. 1ರಿಂದ ಏನು ಪ್ರಾರಂಭ ಆಗುತ್ತಲ್ವ ಬೆಸ ಸಂಖ್ಯೆಗಳು, ಅದರ ಮೊತ್ತ ಆಗಿರುತ್ತೆ. ಸೊ ನಾವಿಲ್ಲಿ ಏನು ಮಾಡಿದ್ವಲ್ಲ ಅದನ್ನೇ ಹೇಳ್ತಾ ಇರೋದು. ಓಕೆ, ಫೈನ್. ನೆಕ್ಸ್ಟ್, also we can find out whether a number is a perfect square by successively subtracting odd numbers. ಕನ್ಸಿಡರ್ ದ ನಂಬರ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಅಡಿಷನ್ ಮಾಡಿ ನೋಡಿದ್ವಲ್ವಾ ಸ್ಕ್ವೇರ್ ನಂಬರ್ ಯಾವ ರೀತಿಯಾಗಿ ಬಂತು. ಸಕ್ಸೆಸಿವ್ ಆಡ್ ನಂಬರನ್ನು ನಾವು ಆ್ಯಡ್ ಮಾಡೋದ್ರಿಂದ ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ಬಂತು ಅಲ್ವಾ. ಅದೇ ರೀತಿ ಇಲ್ಲಿ ಕಳಿಯೋದ್ರ ಮೂಲಕನೂ ಬರುತ್ತಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ, ಸಬ್ಸ್ಟ್ರಾಕ್ಷನ್ ಮೂಲಕ. ಆಲ್ಸೋ ವಿ ಕ್ಯಾನ್ ಫೈಂಡ್ ಔಟ್ ವೆದರ್ ಎ ನಂಬರ್ ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್ ಬೈ ಸಕ್ಸೆಸಿವ್ಲಿ ಸಬ್ಸ್ಟ್ರಾಕ್ಟಿಂಗ್ ಆಡ್ ನಂಬರ್ಸ್. ಸಿಗತ್ತಾ ಅಂತ ಹೇಳ್ಬಿಟ್ಟು ನೋಡಿ, ಬೆಸ ಸಂಖ್ಯೆಗಳನ್ನು ಅನುಕ್ರಮವಾಗಿ ಕಳೆಯೋದ್ರ ಮೂಲಕ ಒಂದು ಸಂಖ್ಯೆ ಪೂರ್ಣ ವರ್ಗವಾಗಿದೆಯಾ ಅಂತ ಹೇಳಿಬಿಟ್ಟು ಕಂಡುಹಿಡಿಯಬಹುದು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಹೇಗೆ ಅಂತ ಹೇಳಿಬಿಟ್ಟು, ಕನ್ಸಿಡರ್ ದ ನಂಬರ್ 25ಅನ್ನು ತೊಗೊಂಡಿದ್ದಾನೆ. 25 ಅದು ಸಹ ಒಂದು ವರ್ಗ ಸಂಖ್ಯೆ ಅಲ್ವಾ. ಸೊ ಸಕ್ಸೆಸಿವ್ಲಿ ಸಬ್ಸ್ಟ್ರಾಕ್ಟ್ 1, 3, 5 until you get or cross over 0 ಅಂತಂದರೆ 25ಅನ್ನು ಎಕ್ಸಾಂಪಲ್ ಆಗಿ ತೊಗೊಂಡು ಅದರೊಳಗಡೆ ಈ ಬೆಸ ಸಂಖ್ಯೆಗಳು ಅನುಕ್ರಮ ಬೆಸ ಸಂಖ್ಯೆಗಳು, ನೆನಪಿರಲಿ, ಯಾವುದ್ಯಾವುದೋ ತೊಗೊಳಂಗಿಲ್ಲ. 1, 3, 5 ಇದೇ ರೀತಿಯಾಗಿ ಹೋಗಬೇಕು. ಇವುಗಳನ್ನು ಕಳೀತಾ ಹೋಗೋಣ ಎಲ್ಲಿವರೆಗೆ, 0 ಬರುವವರೆಗೆ. ಸೊ ಬನ್ನಿ ನೋಡೋಣ. ಫಾರ್ ಎಕ್ಸಾಂಪಲ್ 25ರಲ್ಲಿ ಸೊ ಫಸ್ಟು 1 ಅಲ್ವಾ, 1ಅನ್ನು ಕಳೆದೆ, ಎಷ್ಟು ಬಂತು, 24 ಬಂತು. 24ರಲ್ಲಿ ನೆಕ್ಸ್ಟು ಬೆಸ ಸಂಖ್ಯೆ ಯಾವುದು, 24ರಲ್ಲಿ ನೆಕ್ಸ್ಟ್ ಬೆಸ ಸಂಖ್ಯೆ 3. ಸೊ ಎಷ್ಟು ಬಂತು, 21 ಬಂತು. ನೆಕ್ಸ್ಟ್ ಇದೇ ಉತ್ತರದಿಂದ 21ನಲ್ಲಿ ನೆಕ್ಸ್ಟ್ ಬೆಸ ಸಂಖ್ಯೆ, ಅನುಕ್ರಮ ಬೆಸ ಸಂಖ್ಯೆ 5. ಸೊ ಅದಕ್ಕೆ ಎಷ್ಟು ಬಂತು, 21ನಲ್ಲಿ 5 ಹೋದರೆ 16 ಬಂತು. ಸೊ ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು 16 ತೊಗೊಂಬಿಟ್ಟು 7 ಲೆಸ್ ಮಾಡ್ತೀನಿ. ಸೊ ಇದರೊಳಗಡೆ 9 ಬಂತು. 9ನಲ್ಲಿ ನೆಕ್ಸ್ಟು ಅನುಕ್ರಮ ಬೆಸ ಸಂಖ್ಯೆ 9. ಸೊ 9ನಲ್ಲಿ 0 ಬರುವವರೆಗೆ ಮಾಡಿದ್ವಿ. ಹಾಗಾದರೆ ಒಂದು ವೇಳೆ 0 ಬಂತು ಅಂತ ಅಂದರೆ ಯಾವ ರೀತಿಯಾಗಿ ಅನುಕ್ರಮ ಬೆಸ ಸಂಖ್ಯೆಗಳನ್ನು ಕೂಡಿಸೋದ್ರಿಂದ ನಮಗೆ ವರ್ಗ ಸಂಖ್ಯೆ ಸಿಕ್ತೋ, ಅದೇ ರೀತಿ ಅನುಕ್ರಮ ಬೆಸ ಸಂಖ್ಯೆಯನ್ನು ಕಳೆಯೋದ್ರಿಂದನೂ ಸಹ ನಮಗೆ ವರ್ಗ ಸಂಖ್ಯೆ ಸಿಗತ್ತೆ. ಹಾಗಂತ ಅಂದರೆ 25ರ ವರ್ಗ 5 ಸ್ಕ್ವೇರ್ = 25
ಅಲ್ವಾ. ಸೊ ಹಾಗಾದರೆ 0 ಬರುವವರೆಗೂ ಮಾಡಬೇಕು, 0 ಬಂದ್ರೇ ಅಲ್ಲಿ ನಮಗೆ ಸಿಗೋದು. ಓಕೆ, ನೆಕ್ಸ್ಟ್ ನೋಡೋಣ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ದಿಸ್ ಮೀನ್ಸ್ 25 is equal to 1 plus 3 plus 5 plus 7 plus 9 and this is thus a perfect square. Since we subtracted the first 5 odd numbers, 25 is equal to 5 square. ಆ್ಯಡ್ ಮಾಡೋದ್ರಿಂದನೂ ನಮಗೆ ಸಿಕ್ತು, ಸಬ್ಸ್ಟ್ರಾಕ್ಷನ್ ಮಾಡೋದ್ರಿಂದನೂ ನಮಗೆ ಸಿಕ್ತು. ಯೂಸಿಂಗ್ ದ ಪ್ಯಾಟರ್ನ್ ಅಬೌವ್, ಫೈಂಡ್ 36 square given that 35 square is equal to 1225. ಇಲ್ಲಿ ನೋಡಿ ಕರೆಕ್ಟಾಗಿ ಮೇಲಿನ ಒಂದು ಪ್ಯಾಟರ್ನನ್ನು ಯೂಸ್ ಮಾಡಿಕೊಂಡು ಏನು ಹೇಳ್ತಾ ಇದ್ದಾನಂತ ಅಂದರೆ 35 is equal to 1225 1225 ಅಂತ ಹೇಳಿಬಿಟ್ಟು ಆಲ್ರೆಡಿ ಗಿವನ್. ಮೇಲಿನ ವಿನ್ಯಾಸವನ್ನು ಬಳಸ್ಕೊಂಡು 36 ಸ್ಕ್ವೇರನ್ನು ಕಂಡು ಹಿಡಿಯಿರಿ ಅಂತ ಹೇಳಿಬಿಟ್ಟು ಹೇಳಿದ್ದಾನೆ. ಓಕೆ, ಬನ್ನಿ ನೋಡೋಣ ಹೇಗೆ ಅಂತ ಹೇಳಿಬಿಟ್ಟು. ಸೊ ಈಗ ಗಿವನ್ 35 ಸ್ಕ್ವೇರ್ ಇಸ್ ಈಕ್ವಲ್ ಟು 1225. ಓಕೆ, ಸೊ ಈಗ ಸೊಲ್ಯೂಷನ್ ಇದು ಮಾಡೋಣ. ದ nth ಆಡ್ ಗೊತ್ತಿಲ್ಲ ನಮಗೆ. ದ nth ಆಡ್ ನಂಬರ್ ಈಸ್ ಗಿವನ್ ಬೈ, ಅದಕ್ಕೊಂದು ಜನರಲ್ ಫಾರ್ಮುಲಾ ಇದೆ, 2n-1. ಒಂದು ಆಡ್ ನಂಬರ್, ಒಂದು ಬೆಸ ಸಂಖ್ಯೆ ಪಡಿಬೇಕು ಅಂತ ಅಂದರೆ ನಾವು 2n-1 ಮಾಡಿದ್ರೆ ನಮಗೆ ಒಂದು ಬೆಸ ಸಂಖ್ಯೆ ಸಿಗುತ್ತೆ. ಇದು ಜನರಲ್ ಫಾರ್ಮುಲಾ. ಈಗ ದ nth ಆಡ್ ನಂಬರ್ ಯಾವುದೋ ಒಂದು ಜನರಲ್ ಅಲ್ವಾ. ಈಗ ನಮಗೆ ಕೊಡ್ತಿರೋದು 66th ಆಡ್ ನಂಬರ್ ಈಸ್ ಗಿವನ್ ಬೈ 2 ಇಂಟು n ಅಂತ ಅಂದರೆ 36 ತೊಗೊಂಡಿದ್ದೀವಿ. 36 - 1, 36 2s are 72 minus 1, 72 ಅಲ್ಲಿ 1 ಹೋದರೆ 71. ಓಕೆ, ಸೊ ಈಗ ಬೈ ಆ್ಯಡಿಂಗ್ 71 ಟು ದ ಗಿವನ್ ನಂಬರ್ 1225 ಗಿವ್ಸ್ ಎಷ್ಟು ಸಿಗುತ್ತೆ? 1296 ವಿಚ್ ಈಸ್ ದ ಸ್ಕ್ವೇರ್ ಆಫ್ 36. ಓಕೆ, ಅಂತಂದರೆ ಅರ್ಥ ಆಗಿದೆಯಲ್ವಾ? 32 ಸ್ಕ್ವೇರ್ ಯಾವ ರೀತಿಯಾಗಿ ಬಂತು? 1296. ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಮತ್ತೊಂದ್ಸಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನಂತ? ದ nth ಆಡ್ ನಂಬರ್ ಇಸ್ 29 - 1, therefore the 36th ಆಡ್ ನಂಬರ್ ಇಸ್ 71. ನಾನು 71 ಯಾವ ರೀತಿಯಾಗಿ ಬಂತು ಅಂತ ಹೇಳಿಬಿಟ್ಟು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಓಕೆ, ನೆಕ್ಸ್ಟ್ ಬೈ ಆ್ಯಡಿಂಗ್ 71 ಟು ದಿಸ್ ಒನ್ 12 ವಿಚ್ ಇಸ್ 36. ಕನ್ಸಿಡರ್ ಎ ನಂಬರ್ ಸಚ್ ಆಸ್ 38. ಈಗ ರ್ಯಾಂಡಮ್ ಆಗಿ ತೊಗೊಳ್ಳೋಣ. 36 ಯಾಕೆ ತೊಗೊಂಡ್ವಿ? 38 ತೊಗೊಳ್ಳೋಣ. ನಮಗೆ ದಟ್ ಈಸ್ ನಾಟ್ ಎ ಸ್ಕ್ವೇರ್. ನಮಗೆ ಗೊತ್ತುಂಟು 36 ಅನ್ನೋದು ಸ್ಕ್ವೇರ್ ಅಲ್ವಾ, ಸ್ಕ್ವೇರ್ ನಂಬರು. 38 ದಟ್ ಈಸ್ ನಾಟ್ ಅ ಸ್ಕ್ವೇರ್. ಆ್ಯಂಡ್ ಸಬ್ಸ್ಟ್ರಾಕ್ಟ್ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ ಸ್ಟಾರ್ಟಿಂಗ್ ಫ್ರಮ್ ದ 1. ಸೊ ಈಗ 38 ನೋಡ್ರಿ ಅಂದ ತಕ್ಷಣ ನಾವೇನು ಮಾಡ್ಬೋದು? ಅದನ್ನು ನಾವು ಸಬ್ಸ್ಟ್ರಾಕ್ಷನಲ್ಲಿ ಮೇಲಿನ ಮೆಥಡ್ ನೋಡಿದ್ವಲ್ವಾ, ಈ ಮೆಥಡನ್ನು ನಾವು ಯೂಸ್ ಮಾಡಿಕೊಂಡು ಮಾಡ್ಬೋದು. 38 - 1 37, ಮತ್ತು ಕಾನ್ಸಿಕ್ಯೂಟಿವ್ ಆಡ್ ನಂಬರ್ ಜೊತೆಗೆ ಏನು ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ತಾ ಹೋದಾಗ ಇಲ್ಲಿ -11 ಬಂತು. ನಮಗೆ 0 ಬರಬೇಕು ಅಲ್ವಾ. ಸೊ ಇಲ್ಲಿ 0 ವ್ಯಾಲ್ಯೂ ಬಂದೇ ಇಲ್ಲ, ಇಲ್ಲಿ ನೆಗೆಟಿವಲ್ಲಿ ಬಂದಿದೆ ವ್ಯಾಲ್ಯೂ. ಸೊ ಹಾಗಾಗಿಬಿಟ್ಟು ದಿಸ್ ಶೋಸ್ ದ್ಯಾಟ್ 38 ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಅ ಸಮ್ ಆಫ್ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ ಸ್ಟಾರ್ಟಿಂಗ್ ವಿತ್ ದ 1. ಓಕೆ, ಫೈನ್. ನೆಕ್ಸ್ಟ್ ಅಂದರೆ ಏನಪ್ಪ ಅಂತಂದರೆ 38ನ 1ರಿಂದ ಪ್ರಾರಂಭವಾಗುವ ಒಂದು ಕ್ರಮಾನುಗತ ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತು. ದಸ್ we can say that a natural number is not a perfect square if it cannot be expressed as a sum of successive odd natural numbers starting from 1. ಅಂದರೆ ಏನು ಫೈನಲ್ ಆಗಿ ಹೇಳ್ತಿರೋದು, 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಲು ಆಗದಿದ್ದರೆ ಆ ಸ್ವಾಭಾವಿಕ ಸಂಖ್ಯೆಯ ಪೂರ್ಣ ವರ್ಗವಲ್ಲ ಅಂತ ಹೇಳಿಬಿಟ್ಟು ಫೈನಲ್ ಆಗಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ 38 ಜಸ್ಟ್ ಈಗ ನೋಡಿದ್ವಿ ನಾವು ಅಲ್ವಾ, ಸಾಲ್ವ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನೆಕ್ಸ್ಟ್ ವಿ ಕ್ಯಾನ್ ಯೂಸ್ ದಿಸ್ ರಿಸಲ್ಟ್ ಟು ಫೈಂಡ್ ಔಟ್ ವೆದರ್ ಅ ನ್ಯಾಚುರಲ್ ನಂಬರ್ ಇಸ್ ಎ ಪರ್ಫೆಕ್ಟ್ ಸ್ಕ್ವೇರ್. ಈ ಫಲಿತಾಂಶವನ್ನು ಬಳಸ್ಕೊಂಡು ಸ್ವಾಭಾವಿಕ ಸಂಖ್ಯೆ ಪೂರ್ಣ ವರ್ಗವೇ ಅಂತ ಹೇಳಿಬಿಟ್ಟು ನಾವು ಕಂಡುಹಿಡ್ಬೋದು. ಸೇಮ್ ಇದೇ ಪ್ರೊಸೆಸನ್ನು ಯೂಸ್ ಮಾಡಿಕೊಂಡು ನಾವು ಮಾಡ್ಬೋದು. ನೆಕ್ಸ್ಟ್ ಬರೋಣ. ಫೈಂಡ್ ಹೌ ಮೆನಿ ನಂಬರ್ಸ್ ಲೈ ಬಿಟ್ವೀನ್ 2 ಕಾನ್ಸಿಕ್ಯೂಟಿವ್ ಪರ್ಫೆಕ್ಟ್ ಸ್ಕ್ವೇರ್ಸ್. ಡೂ ಯು ನೋಟಿಸ್ ಅ ಪ್ಯಾಟರ್ನ್? ಎಸ್. ಸೊ ಬನ್ನಿ ನೋಡೋಣ. ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತಂದರೆ 2 ಕ್ರಮಾನುಗತ ಪೂರ್ಣ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿದ್ದಾವೆ. ಸೊ ಇಲ್ಲಿ ಬಂದು ನೋಡೋಣ. 1 and 4.
ಎಷ್ಟು ನಂಬರ್ಸ್ ಇದ್ದಾವೆ? 2 ನಂಬರ್ಸ್ ಇದ್ದಾವೆ. ಯಾವುದು 2 ಆ್ಯಂಡ್ 3 ಅಲ್ವಾ? ಒಂದಾದಮೇಲೆ 2 ಇದೆ, 3 ಇದೆ, ಅದಾದಮೇಲೆ ನೆಕ್ಸ್ಟ್ 4 ಬರುತ್ತೆ. ಓಕೆ, ನೆಕ್ಸ್ಟು 4 ಆ್ಯಂಡ್ ಕ್ರಮಾನುಗತ. ಸೊ ನಾನು ಕಾನ್ಸಿಕ್ಯೂಟಿವ್ ಹೇಳ್ತಾ ಇರೋದು. 4 ಆ್ಯಂಡ್ 9 ಮಧ್ಯ ಎಷ್ಟಿದೆ? 4 ಆ್ಯಂಡ್ 9 ಮಧ್ಯ 5 ಇದೆ, 6 ಇದೆ, 7 ಇದೆ, 8 ಇದೆ. ಟೋಟಲ್ 4 ನಂಬರ್ಸ್. ಓಕೆ, ನೆಕ್ಸ್ಟ್ ನೋಡೋಣ. 9 ಆ್ಯಂಡ್ 16 ಮಧ್ಯ ಎಷ್ಟಿದೆ? 10, 11, 12, 13, 14, 15. ಓಕೆ, 15. ಫೈನ್. 1, 2, 3, 4, 5, 6 ನಂಬರ್ಸ್ ಇದೆ. ಓಕೆ, ನೋಡ್ತಾ ಇದ್ದೀರಾ? ಸೊ ಇದನ್ನು ನಾನು ಎಕ್ಸ್ಪ್ಲೇನ್. ಹಾಗಾದರೆ ಇಲ್ಲಿ ಏನು ಪ್ಯಾಟರ್ನ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಡು ಯು ನೋಟಿಸ್ ಅ ಪ್ಯಾಟರ್ನ್? ಎಸ್. ಏನು ಪ್ಯಾಟರ್ನ್? ದ ನಂಬರ್ ಆಫ್ ನ್ಯಾಚುರಲ್ ನಂಬರ್ between consecutive perfect square, that is n square and n plus 1 whole square is 2n ಅಂತ ಹೇಳ್ಬೋದು. ಹೇಗೆ ಅಂತ ಅಂದರೆ ಏನಪ್ಪ ಇದು ಪ್ಯಾಟರ್ನ್ ಅಂತ ಅಂದರೆ ನಮಗೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, 1 ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅಲ್ವಾ? 2 ಸ್ಕ್ವೇರ್ ಇಸ್ ಈಕ್ವಲ್ ಟು 4. ಇವರೆರಡರ ಮಧ್ಯೆ 2 ನಂಬರ್ ಬರುತ್ತೆ. ಸೊ ಆಲ್ರೆಡಿ ಮೇಲೆ ಹೇಳಿದ್ವಿ ಯಾವ್ದ್ಯಾವುದು 2 ಆ್ಯಂಡ್ 3. ಓಕೆ, ನೆಕ್ಸ್ಟ್ 3 ಸ್ಕ್ವೇರ್ ಇಸ್ ಈಕ್ವಲ್ ಟು 9. ಇವೆರಡರ ಮಧ್ಯೆ 4 ನಂಬರ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ 4 ಸ್ಕ್ವೇರ್ ಇಸ್ ಈಕ್ವಲ್ ಟು 16. ಇವೆರಡರ ಮಧ್ಯೆ 6 ನಂಬರ್ಸ್ ಬರುತ್ತೆ ಅಂತ ಹೇಳಿಬಿಟ್ಟು ಆಲ್ರೆಡಿ ವಿ ಹ್ಯಾವ್ ಮೆನ್ಷನ್ಡ್ ಅಬೌವ್ ಹಿಯರ್. ಓಕೆ, ನೆಕ್ಸ್ಟ್ ಅದನ್ನೇ ಇಲ್ಲಿ ಬರಿತಾ ಇರೋದು. ಸೊ ಇನ್ನು ನೆಕ್ಸ್ಟ್ ಮುಂದೆ ಯಾವುದಾದ್ರೂ ಒಂದು ನಂಬರ್ ತೊಗೊಂಡೆ. ಫಾರ್ ಎಕ್ಸಾಂಪಲ್ 98 ಸ್ಕ್ವೇರ್, ದೆನ್ 99 ಸ್ಕ್ವೇರ್. ಎಷ್ಟು ಬರುತ್ತೆ ಇದ್ರ ಮಧ್ಯೆ? ಅಷ್ಟು ಕೌಂಟ್ ಮಾಡೋಕ್ಕಾಗತ್ತಾ? ಸೊ ನಾವು ಅವಾಗ ಏನು ಮಾಡಬೇಕು? 2n ಫಾರ್ಮುಲಾ ತೊಗೋಬೇಕು. ಇಲ್ಲಿ ಹಾಕಿದ್ವಲ್ವ ನಾವು, ಹೇಗೆ? ಲೈಕ್ 98 ಇಂಟು 2. ಇದನ್ನು ಗುಣಿಸಿದಾಗ ಏನು ಉತ್ತರ ಬರುತ್ತಲ್ವಾ, ಅಷ್ಟು ನಂಬರ್ಸ್ ಇಲ್ಲಿ ಸಿಗತ್ತೆ. ಇವ್ರ ಮಧ್ಯ ಇದೆ ಅಂತ ಹೇಳಿಬಿಟ್ಟು ಅದನ್ನೇ ಕೇಳ್ತಾ ಇರೋದು. ಏನಂತ ಹೇಳ್ಬಿಟ್ಟು, ಫೈಂಡ್ ಹೌ ಮೆನಿ ನಂಬರ್ಸ್ ಲೈ ಬಿಟ್ವೀನ್ 2 ಕಾನ್ಸಿಕ್ಯೂಟಿವ್ ಪರ್ಫೆಕ್ಟ್ ನಂಬರ್ಸ್. ಇದು ಕಾನ್ಸಿಕ್ಯೂಟಿವ್ ಪರ್ಫೆಕ್ಟ್ ನಂಬರ್ಸನ್ನು ಮಧ್ಯಕ್ಕೆ ತೆಗೆದಾಗ ಎಷ್ಟು ಸಿಗುತ್ತೆ ಅಂದ್ಬಿಟ್ಟು ಇದನ್ನು ನಾನು ಹೇಳ್ಬೋದು. ಫೈನ್. ಓಕೆ, ನೆಕ್ಸ್ಟ್ ಕ್ವಶನ್. ಹೌ ಮೆನಿ ಸ್ಕ್ವೇರ್ ನಂಬರ್ಸ್ ಆರ್ ದೇರ್ ಬಿಟ್ವೀನ್ 1 ಆ್ಯಂಡ್ 100? ಈಗ 1 ಮತ್ತು 100ರ ಮಧ್ಯೆ ಎಷ್ಟು ಸ್ಕ್ವೇರ್ ನಂಬರ್ಸ್ ಇದ್ದಾವೆ? ಹೌ ಮೆನಿ ಆರ್ ಬಿಟ್ವೀನ್ 101 ಮೈನಸ್ 200? 100 minus and 200, 201. ಯೂಸಿಂಗ್ ದ ಟೇಬಲ್ ಆಫ್ ದ ಸ್ಕ್ವೇರ್ಸ್ ಯು ಫಿಲ್ಡ್ ಅರ್ಲಿಯರ್. ಮುಂಚೆ ನಾವು ಒಂದು ಟೇಬಲನ್ನು ವಿಚ್ ಇಸ್ ಇನ್ ದ ಪೇಜ್ ನಂಬರ್ ಐ ಥಿಂಕ್ 4. ಫೋರ್ತ್ ಪೇಜಲ್ಲಿ ನಾವು ಈ ಟೇಬಲನ್ನು ಫಿಲಪ್ ಮಾಡಿದ್ವಿ. ಅದನ್ನು ಯೂಸ್ ಮಾಡಿಕೊಂಡು ಎಂಟರ್ ದ ವ್ಯಾಲ್ಯೂಸ್ ಬಿಲೋ, ಟ್ಯಾಬ್ಯುಲೇಟಿಂಗ್ ದ ನಂಬರ್ ಆಫ್ ದ ಸ್ಕ್ವೇರ್ಸ್ ಇನ್ ಈಚ್ ಬ್ಲಾಕ್ ಆಫ್ 100. ವಾಟ್ ಈಸ್ ದ ಲಾರ್ಜೆಸ್ಟ್ ಸ್ಕ್ವೇರ್ ಲೆಸ್ ದ್ಯಾನ್ 1000? ಈ ಟೇಬಲನ್ನು ಹೇಳ್ತಾ ಇದ್ದಾರೆ. ಓಕೆ, ಫೈನ್. ಸೊ ಬನ್ನಿ ಅದ್ರ ಪ್ರಕಾರ ಇಲ್ಲಿ ನಾವು ಫಿಲಪ್ ಮಾಡೋಣ. 1 ಮತ್ತು 100ರ ಮಧ್ಯೆ, 1 ಮತ್ತು 100 ಮಧ್ಯೆ ಎಷ್ಟು 1 ಮತ್ತು 100ರ ಮಧ್ಯೆ ಎಷ್ಟು ಸಂಖ್ಯೆಗಳು ಬಂತು? ಹೌ ಮೆನಿ ಸ್ಕ್ವೇರ್ ನಂಬರ್ಸ್, ಎಷ್ಟು ಸ್ಕ್ವೇರ್ ನಂಬರ್ಸ್ ಬಂತು? ಸಂಖ್ಯೆಗಳಲ್ಲ, ಎಷ್ಟು ಸ್ಕ್ವೇರ್ ನಂಬರ್ಸ್ ಬಂತು. ಓಕೆ, ನೆಕ್ಸ್ಟ್ ಬನ್ನಿ. ಯಾವುದು? 1 ಮತ್ತು 100. ಇಲ್ಲಿ ನೋಡಬಹುದು ನೀವು 1 ಮತ್ತು 100 ಅಂತ ಹೇಳಿದರೆ ಇಲ್ಲಿದೆ. ಸೊ ಟೋಟಲ್ ಇಲ್ಲಿ ಕೌಂಟ್ ಮಾಡಿದ್ರೆ 1 2 3 4 5 6 7 8 9 10. ಸೊ ವಿ ವಿಲ್ ರೈಟ್ 100 ನಂಬರ್. ಓಕೆ, ನೆಕ್ಸ್ಟ್ 101ಇಂದ 200ವರೆಗೆ, 101ಇಂದ 200. ಸೊ 101ಇಂದ ಅಂತಂದರೆ ಇಲ್ಲಿಂದ 200 ಅಂತ ಅಂದರೆ 196 ಲಾಸ್ಟ್. ಓಕೆ, 4 ನಂಬರ್ಸ್ ಬರುತ್ತೆ. 121, 144, 116, 196, 4 ಬರುತ್ತೆ. ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಟೇಬಲನ್ನು ನೋಡಿ. 101 ನಂಬರಿಂದ 200ವರೆಗೆ. ನೆಕ್ಸ್ಟ್ 201ಇಂದ 300ವರೆಗೆ ಇಲ್ಲಿಂದ ಹೀಗೆ ಬರ್ತಾ ಹೋಗುತ್ತೆ. ಸೊ 300ವರೆಗೆ ಅಂತ ಅಂದರೆ ದೆರ್ ಇಸ್ ಓನ್ಲಿ 3. ಓಕೆ, ಲೈಕ್ 15 ಸ್ಕ್ವೇರ್, 16 ಸ್ಕ್ವೇರ್ ಆ್ಯಂಡ್ 70 ಸ್ಕ್ವೇರ್ 300 ಒಳಗೆ ದಿಸ್ ಇಸ್ 3. 301ಇಂದ 400ವರೆಗೆ ವಿಚ್ ಇಸ್ ಆಲ್ಸೋ 18, 19, 20 ದಟ್ ಈಸ್ 3.
ನೆಕ್ಸ್ಟ್ 401 to 500, 401 to 500 2, ಇಲ್ಲಿ ಮತ್ತೆ ನೆಕ್ಸ್ಟು 600ವರೆಗೆ 2, 700ವರೆಗೆ 2, 800ವರೆಗೂ 2. ಓಕೆ ಫೈನ್. 800ಇಂದ 900ವರೆಗೆ ನೋಡೋಣ. ಸೊ ಎಷ್ಟು? 400ಇಂದ 500 is 2, 501 to 600 is 2 again, 601ಇಂದ 700 ಅಂತಂದರೆ ದಟ್ ಇಸ್ ಆಲ್ಸೋ 2, 701ಇಂದ 800 ಅಂತ ಅಂದರೆ ಅದು ಸಹ 2, 801ಇಂದ 900ವರೆಗೆ ಎಷ್ಟು ಬರುತ್ತೆ? 800ಇಂದ 841 and 29 square and 30 square, that is 2 only. ದೆನ್ 901ಇಂದ 1000ವರೆಗೆ. ಸೊ ನಾವು ಇಲ್ಲಿವರೆಗೆ 30 ಸ್ಕ್ವೇರ್ವರೆಗೆ ಅಷ್ಟೇ ನೋಡಿದ್ವಲ್ವಾ. ಸೊ 30 ಸ್ಕ್ವೇರ್ವರೆಗೆ ನೋಡಿದ್ದೀವಿ ಅಂತಂದರೆ ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ಯಾವ ನಂಬರ್ ಬರುತ್ತೆ? 31 ಸ್ಕ್ವೇರ್ ಅಲ್ವಾ. ಓಕೆ, 31 ಸ್ಕ್ವೇರ್ ಈಸ್ ಈಕ್ವಲ್ ಟು 961. ಓಕೆ, 901ಇಂದ 1000ವರೆಗೆ 961, 31 ಸ್ಕ್ವೇರ್ ಅಷ್ಟೇ ಬರುತ್ತೆ. ಸೊ ದ ಆನ್ಸರ್ ಈಸ್ 31 ಸ್ಕ್ವೇರ್ ಈಸ್ ಈಕ್ವಲ್ ಟು 961. ಒಂದು ಕ್ವಶನ್ ಕೇಳಿದ್ದಾರೆ ಇಲ್ಲಿ, ವಾಟ್ ಈಸ್ ದ ಲಾರ್ಜೆಸ್ಟ್ ಸ್ಕ್ವೇರ್ ಲೆಸ್ ದ್ಯಾನ್ 1000? ಲೆಸ್ ದ್ಯಾನ್ 1000ಗಿಂತ ಚಿಕ್ಕದಿರಬೇಕು. ವಾಟ್ ಈಸ್ ದ ಲಾರ್ಜೆಸ್ಟ್ ನಂಬರ್ ಅಂತ ಹೇಳ್ಬಿಟ್ಟು ಕೊಡಿದೆ. ದಟ್ ಇಸ್ ದ 31 ಸ್ಕ್ವೇರ್ ಈಸ್ ಈಕ್ವಲ್ ಟು 961. ಓಕೆ, ಸೊ ಐ ಹೋಪ್ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನಾನು ಇನ್ನೂ ಕಂಟಿನ್ಯೂ ಮಾಡ್ಬೋದು, ಬಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮಗೆ ಭಾಳ ಇದಾಗುತ್ತೆ. ಸೊ ಸ್ಲೋ ಆಗಿ ಹೋಗೋಣ. ಸೊ ಫಸ್ಟ್ ಬುಕ್ ಆಗಿರೋದ್ರಿಂದ, ಹೊಸ ಸಿಲೆಬಸ್ ಆಗಿರೋದ್ರಿಂದ ಎಷ್ಟು ನಾವು ನಿಧಾನವಾಗಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ತೀವಿ, ದಟ್ ವಿಲ್ ಬಿ ದ ವೆರಿ ಬೆನಿಫಿಷಿಯಲ್ ಟು ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ದ ಟೀಚರ್ಸ್ ಆಲ್ಸೋ. ಸೊ ಹಾಗಾಗಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪರ್ಫೆಕ್ಟ್ ಸ್ಕ್ವೇರ್ ಆ್ಯಂಡ್ ದ ಟ್ರಯಾಂಗ್ಯುಲರ್ ನಂಬರ್ಸ್ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನಗೊಂದು ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.